ತ್ರಾಸಿನಲ್ಲಿ ಕಪ್ಪೆಗಳ ಸರಿಗೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ, ಬೀಸು ಕತ್ತಿಗಳ ಮಧ್ಯದೆ ನೂಲ್ಮೇಲೆ ನಡೆವ ಸಾಸವೀ ಗೃಹಧರ್ಮ ಮಂಕುತಿಮ್ಮ. ಅಂದರೆ ಇಲ್ಲಿ ತಿಮ್ಮಗುರುಗಳು ಗೃಹಧರ್ಮವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವುದು ಎಷ್ಟು ಸಾಹಸವಾದ ಕೆಲಸ ಅಂತ ಹೇಳ್ತಾರೆ. ಅಂದರೆ ಗೃಹಸ್ಥಾಶ್ರಮದಲ್ಲಿ ಗೃಹಿಣಿ ಆಗಿರಬಹುದು ಅಥವಾ ಗೃಹಸ್ಥನಾಗಿರಬಹುದು. ಉದಾಹರಣೆಗೆ ನಾವು ಇಲ್ಲಿ ಗೃಹಿಣಿನ ತೆಗೆದುಕೊಳ್ಳೋಣ. ತ್ರಾಸಿನಲ್ಲಿ ಕಪ್ಪೆಗಳ ಸರಿಗೂಡಿಸುವ ಚತುರಿ. ತ್ರಾಸಿನಲ್ಲಿ ಕಪ್ಪೆಗಳ ಸರಿಗೂಡಿಸುವ ಚತುರಿ ಅಂದರೆ ತಕ್ಕಡಿಯಲ್ಲಿ ಕಪ್ಪೆಗಳನ್ನು ಸಮಾನವಾಗಿ ತೂಗಬೇಕು. ಅದಕ್ಕೆ ಬಹಳ ಬುದ್ಧಿವಂತಿಕೆ, ಚತುರತನ ಬೇಕು. ಇಲ್ಲಿ ಕಪ್ಪೆಗಳು ಅಂದರೆ ಆ ತಕ್ಕಡಿಯ ಒಂದು ತಟ್ಟೆಯಲ್ಲಿ ತವರು ಮನೆ, ಅಪ್ಪ ಅಮ್ಮ, ಸಹೋದರ ಸಹೋದರಿಯರು, ತನ್ನ ಮನೆಯ ಸಂಸ್ಕೃತಿ, ಆಚಾರ ವಿಚಾರ, ವೇಷಭೂಷಣ. ಇನ್ನೊಂದು ತಟ್ಟೆಯಲ್ಲಿ ತನ್ನ ಗಂಡನ ಮನೆ, ಗಂಡ, ಮಕ್ಕಳು, ಅತ್ತೆ, ಮಾವ, ನಾದಿನಿ, ಮೈದುನ ಮತ್ತು ಇವರ ಭಾವನೆಗಳು ಮತ್ತು ನಿರೀಕ್ಷೆಗಳು. ಅಂದರೆ ಕಪ್ಪೆಗಳು ಹೇಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಿಗಿಯುತ್ತವೋ ಅದೇ ರೀತಿ ನಮ್ಮ ಮತ್ತು ನಮ್ಮ ಸುತ್ತಲಿನವರ ಮನಸ್ಸು, ಭಾವನೆಗಳು, ನಿರೀಕ್ಷೆಗಳು ಕೂಡ ಆಗಾಗ ಬದಲಾಗ್ತಾ ಇರುತ್ತೆ. ಹಾಗಾಗಿ ಯಾವ ಕಡೆ ತಕ್ಕಡಿ ಜಾಸ್ತಿ ತೂಗುತ್ತೆ ಅದು ನಾವು ಜಾಗರೂಕತೆಯಿಂದ ನೋಡಬೇಕಾಗತ್ತೆ ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ ಅಂದರೆ ತಾನು ಬೆಳೆದು ಬಂದಂಥ ಸಂಸ್ಕೃತಿ ಮತ್ತು ತಾನು ಬಂದಂತಹ ಮನೆಯ ಸಂಸ್ಕೃತಿ ಎರಡರ ವ್ಯತ್ಯಾಸವನ್ನು ಅರಿತು ಸಮತೋಲನದಿಂದ ಜೀವನದ ಬಂಡಿಯನ್ನು ಸಾಗಿಸಬೇಕಾಗುತ್ತದೆ. ಗೃಹಸ್ಥನು ಕೂಡ ಇದನ್ನು ಪಾಲಿಸಬೇಕಾಗುತ್ತದೆ. ಬೀಸು ಕತ್ತಿಗಳ ಮಧ್ಯದೆ ನೂಲ್ಮೇಲೆ ನಡೆವ ಸಾಸವೀ ಗೃಹಧರ್ಮ ಮಂಕುತಿಮ್ಮ. ಬೀಸುಗತ್ತಿಗಳು ಅಂದರೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ಎಲ್ಲವನ್ನು ನಿವಾರಿಸಿಕೊಂಡು ಹಗ್ಗದ ಮೇಲಿನ ನಡಿಗೆಯಂತೆ ಸಾಹಸದಿಂದ ಈ ಗೃಹಧರ್ಮವನ್ನು ನಿಭಾಯಿಸಬೇಕು ಅಂತ ತಿಮ್ಮಗುರು ಹೇಳ್ತಾರೆ.